ವಾದ ಮಂಡನೆ ಸಂದರ್ಭದಲ್ಲಿ ಜಡ್ಜ್ ಕೂಡ ಮಧ್ಯಪ್ರವೇಶ ಮಾಡಿ ಮಾತನಾಡಿದ್ದಾರೆ. ಜೈಲಾಧಿಕಾರಿಗಳಿಗೆ ಆರೋಪಿಗಳ ರಕ್ಷಣೆಯ ಹೊಣೆ ಕೂಡ ಇದೆ, ಅದನ್ನ ಅವರು ಪರಿಗಣಿಸಬೇಕಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಜಡ್ಜ್. ಯಾರು ನೋಡೋಕೆ ಬರ್ತಿದ್ದಾರೆ ಅನ್ನೋದನ್ನ ನಮೂದಿಸಬೇಕಾಗತ್ತೆ. ದರ್ಶನ್ ಅವರನ್ನ ಭೇಟಿ ಆಗ್ಲಿಕ್ಕೆ ಯಾರು ಬರ್ತಿದ್ದಾರೆ, ಯಾವ ಕಾರಣಕ್ಕೆ ಬರ್ತಿದ್ದಾರೆ, ಇದೆಲ್ಲವನ್ನ ಕೂಡ ನಮೂದು ಮಾಡಬೇಕಾಗತ್ತೆ. ಜೈಲಿನಲ್ಲಿ ಇರ್ತಕ್ಕಂಥ ಕೈದಿಗಳು, ಅದು ವಿಚಾರಣಾಧೀನನೋ ಅಥವಾ ಆರೋಪ ಸಾಬೀತಾದ ಕೈದಿಗಳು, ಅವರನ್ನು ರಕ್ಷಣೆ ಮಾಡೋ ಹೊಣೆಗಾರಿಕೆ ಜೈಲಾಧಿಕಾರಿಗಳಿಗಿರುತ್ತೆ. ಅದಕ್ಕೆ ಯಾವ ರೀತಿ ಸ್ಪಂದಿಸಬೇಕೋ ಆ ರೀತಿಯಲ್ಲಿ ಸ್ಪಂದಿಸೋದು ಅವರ ಹೊಣೆ ಆಗುತ್ತೆ. ಈಗ ದರ್ಶನ್ಗೆ ಅಲ್ಲಿರೋರೆಲ್ಲರಿಗಿಂತ ಜಾಸ್ತಿ ಚಳಿ ಆಗ್ತಿದೆ ಅಂದರೆ ಒಂದು ಹೆಚ್ಚುವರಿ ಕಂಬಳಿ ಕೊಟ್ಟು ಅವರ ಆರೋಗ್ಯವನ್ನು ಕಾಪಾಡೋ ಹೊಣೆಗಾರಿಕೆ ಜೈಲಾಧಿಕಾರಿಗಳಿಗಿರುತ್ತೆ. ಬೇರೆ ಎಲ್ಲ ಕೈದಿಗಳು ಬರಾಕ್ನಲ್ಲಿ ಆರಾಮಾಗಿದ್ದ ಸಂದರ್ಭದಲ್ಲೂ ಕೂಡ ದರ್ಶನ್ ಅವರಿಗೆ ಒಬ್ಬಂಟಿತನ ಕಾಡುತ್ತೆ ಅನ್ನೋ ಹಾಗಿದ್ರೆ ಅವ್ರ ಮಾನಸಿಕ ಆರೋಗ್ಯದ ಬಗ್ಗೆ ಕೂಡ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಇದ್ರ ಬಗ್ಗೆ ಅವ್ರು ಗಮನ ವಹಿಸ್ತಿಲ್ವಾ ಅಂತ ಹೇಳಿ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ದರ್ಶನ್ ಪರ ವಕೀಲರು ಪಾಯಿಂಟ್ ಔಟ್ ಮಾಡಿ ಪ್ರಶ್ನೆ ಮಾಡ್ತಿದ್ದಾರೆ. ದರ್ಶನ್ಗೆ ಪ್ರತ್ಯೇಕ ರಿಜಿಸ್ಟರ್ ಇಟ್ಟಿದ್ದಾರಾ, ದರ್ಶನ್ರನ್ನ ಸಾಮಾನ್ಯ ಕೈದಿಯಂತೆ ನೋಡಬೇಕು, ಅವರೇನೋ ಮಹಾಪರಾಧ ಮಾಡಿರುವವರು ಅನ್ನೋ ರೀತಿಯಲ್ಲಿ ನೋಡ್ಲಾಗ್ತಾ ಇದೆ, ಹಾಗೆ ಮಾಡಬಾರ್ದು. ಜೈಲಾಧಿಕಾರಿಗಳು ಡೆಲಿಬ್ರೇಟ್ ಆಗಿ ಕೆಲವೊಂದು ವಿಚಾರದಲ್ಲಿ ದರ್ಶನ್ ರವರನ್ನ ಚಾರ್ಜ್ ಮಾಡ್ತಿದ್ದಾರೆ, ಇದಾಗಬಾರ್ದು ಅಂತ ಹೇಳಿ ದರ್ಶನ್ ಪರ ವಕೀಲರಾದ ಸುನಿಲ್ ವಾದ ಮಂಡನೆಯನ್ನ ಮುಂದುವರೆಸಿದ್ದಾರೆ. ದರ್ಶನ್ ಪರ ವಕೀಲರಾದ ಸುನಿಲ್ ವಾದ ಮಂಡನೆಯನ್ನ ಮುಂದುವರೆಸಿದ್ದಾರೆ. ಒಬ್ಬ ಸಾಮಾನ್ಯ ಕೈದಿಯಂತೆ ದರ್ಶನ್ರನ್ನ ನೋಡ್ಬೇಕಂತೆ. ಈ ಪಾಪ ಅವ್ರ ಅಭಿಮಾನಿಗಳಿಗೆ ಇಷ್ಟ ಆಗಲ್ಲ. ದರ್ಶನ್ ಏನು ಸಾಮಾನ್ಯನಾ? ಜೈಲಲ್ಲಾದರೂ ಇರಲಿ, ಥೈಲ್ಯಾಂಡಲ್ಲಾದರೂ ಇರಲಿ, ದರ್ಶನ್ ಈಸ್ ನಾಟ್ ನಾರ್ಮಲ್. ಸಾಮಾನ್ಯ ಜನರಂತೆ ದರ್ಶನ್ರನ್ನ ನೋಡಿ ಅಂತ ಹೇಳಿ ದರ್ಶನ್ ವಕೀಲರೇ ವಾದ ಮಂಡನೆ ಮಾಡ್ತಿರೋದು ದರ್ಶನ್ ಅವ್ರ ಅಭಿಮಾನಿಗಳಿಗೆ ಇಷ್ಟ ಆಗದೆ ಇರಬಹುದು. ಆದರೆ ಈಗ ಒಂದು ದಿಂಬು, ಒಂದು ಚಾಪೆ, ಒಂದು ಹಾಸಿಗೆ ಬೇಕು ಅಂದರೆ ದರ್ಶನ್ರನ್ನ ಕೂಡ ಸಾಮಾನ್ಯ ಅಂತ ಹೇಳಿ ಜೈಲಾಧಿಕಾರಿಗಳು ಭಾವಿಸಬೇಕು. ದರ್ಶನ್ ಸೂಪರ್ ಸ್ಟಾರೋ, ಕಿಲ್ಲಿಂಗ್ ಸ್ಟಾರೋ, ಚಾಲೆಂಜಿಂಗ್ ಸ್ಟಾರೋ ಇತ್ಯಾದಿ ಅದು ಜೈಲಿನ ಕಾಂಪೌಂಡ್ನ ಹೊರಗೆ. ಜೈಲಿನ ಒಳಗೆ ದರ್ಶನ್ರನ್ನ ಕೂಡ ಒಬ್ಬ ಸಾಮಾನ್ಯ ಮನುಷ್ಯ ಅನ್ನೋ ರೀತಿಯಲ್ಲಿ ನೋಡಿ ಮಹಾಸ್ವಾಮಿಗಳೇ ಅಂಥೇಳಿ ದರ್ಶನ್ ಪರ ವಕೀಲರಾದ ಸುನೀಲ್ ಅವರೇ ವಾದ ಮಂಡನೆ ಮಾಡ್ತಿದ್ದಾರೆ. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋ ಜವಾಬ್ದಾರಿ ಜೈಲಾಧಿಕಾರಿಗಳಿಗಿರುತ್ತೆ. ಕಾನೂನಿನ ಅಡಿಯಲ್ಲಿ ಏನು ಕೊಡಬೇಕು ಅದು ಕೊಡ್ತಾರೆ, ಅದನ್ನು ಬಿಟ್ಟು ಬೇರೆ ಕೊಡೋಕೆ ಅವಕಾಶ ಇಲ್ಲ ಅಂತ ಹೇಳಿಬಿಟ್ರು ಜಡ್ಜು. ಪಾಪ ಪ್ರಬಲವಾದ ವಾದ ಮಂಡನೆಯನ್ನು ಮಾಡ್ತಿದ್ದಾರೆ ದರ್ಶನ್ ಪರ ವಕೀಲರು. ಆದರೂ ಕೂಡ ಕಾನೂನಿಗೆ ಮೀರಿ ಯಾವುದೇ ಸೌಲಭ್ಯಗಳನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಜಡ್ಜೇನೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಜಡ್ಜ್ ಹೀಗೊಂದು ಮಾತಾಡಿದ ಮೇಲೆ ಇನ್ನಷ್ಟು ಪ್ರಬಲವಾದ ಕಾರಣಗಳನ್ನು ಸುನೀಲ್ ಅವ್ರು ಕೊಡಬೇಕಾಗತ್ತೆ. ದರ್ಶನ್ ಅವ್ರಿಗೆ ಮತ್ತೊಂದು ದಿಂಬು, ಮತ್ತೊಂದು ಹಾಸಿಗೆ ಕೊಡಬೇಕು ಅಂದರೆ ಉಗ್ರರನ್ನ ಇರಿಸಲಾಗುವ ಸೆಲ್ನಲ್ಲಿ ದರ್ಶನ್ ಅವರನ್ನು ಇರಿಸಿದ್ದಾರಂತೆ. ದರ್ಶನ್ ಅವರನ್ನ ಯಾಕೆ ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ದರ್ಶನ್ ಪರ ವಕೀಲರು. ಅವರು ನೋಡೋಕೆ ಬರುವವರ ವಿವರವನ್ನು ದಾಖಲಿಸ್ಕೊಳ್ತಿದ್ದಾರೆ. ಉಗ್ರರನ್ನ ಇಡುವ ಸೆಲ್ನಲ್ಲಿ ದರ್ಶನ್ರನ್ನ ಇಟ್ಟುಬಿಟ್ಟಿದ್ದಾರೆ, ಬೇರೆ ಯಾರನ್ನೂ ಕೂಡ ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿಲ್ಲ, ದರ್ಶನ್ ಅವರನ್ನು ಮಾತ್ರ ಯಾಕೆ ಇಟ್ಟಿದ್ದಾರೆ? ಇದು ದರ್ಶನ್ ಪರ ವಕೀಲರಾದ ಸುನೀಲ್ ಅವರ ಪ್ರಶ್ನೆ. ಆಯ್ತು ಸ್ವಾಮಿ, ಹಿಂದೆ ನಾರ್ಮಲ್ ಸೆಲ್ನಲ್ಲೇ ಇಟ್ಟಿದ್ರು ಪರಪ್ಪನ ಅಗ್ರಹಾರದಲ್ಲಿ, ಬಟ್ ನಾರ್ಮಲ್ ಆಗಿ ಬಿಹೇವ್ ಮಾಡಲಿಲ್ವಲ್ಲ ನಿಮ್ಮ ಅಬ್ನಾರ್ಮಲ್ ಕ್ಲೈಂಟ್, ಅಬೋ ನಾರ್ಮಲ್ ಕ್ಲೈಂಟ್. ನಾರ್ಮಲ್ ಸೆಲ್ನಲ್ಲಿ ಇಟ್ಟಿದ್ದ ಸಂದರ್ಭದಲ್ಲಿ VIP ಥರ ಆಡ್ಲಿಕ್ಕೆ ಹೋದ್ರು. ಇದೆಲ್ಲವನ್ನ ಗಮನಿಸಿರ್ತಾರೆ ನೋಡಿ. ಸುನೀಲ್ ಅವರ ವಾದಕ್ಕೆ ಇದೀಗ ಜಡ್ಜ್ ಕೂಡ ಗರಂ ಆಗಿದ್ದಾರೆ. ಟೊಮ್ಯಾಟೊ, ಈರುಳ್ಳಿ ರೇಟ್ ವಿಚಾರಕ್ಕೆ ಜಡ್ಜ್ ಗರಂ. ಸುನೀಲ್ ಅವರು ವಾದ ಮಂಡನೆ ಮಾಡೋ ಸಂದರ್ಭದಲ್ಲಿ ಇದನ್ನೆಲ್ಲ ಪ್ರಸ್ತಾಪ ಮಾಡಿದ್ರು. ನಿಮ್ಮ ವಾದ ಏನಿದೆ ಅಷ್ಟು ಮಾತ್ರ ಮಾಡಿ, ಆ ಕಡೆ ಈ ಕಡೆ ವಿಚಾರಗಳು ನಮಗೆ ಬೇಕಾಗಿಲ್ಲ,
ಸಿನಿಮಾ ಡೈಲಾಗ್ ರೀತಿಯಲ್ಲಿ ವಾದ ಮಂಡನೆ ಮಾಡೋದು ಬೇಡ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಸಿನಿಮಾ ಡೈಲಾಗು ದರ್ಶನ್ ಅವರು ಸಿನಿಮಾದಲ್ಲಿ ಹೇಳ್ಕೊಳ್ಳಿ, ಒಬ್ಬ ವಕೀಲರಾಗಿ ವಕೀಲರ ರೀತಿಯಲ್ಲಿ ವಾದ ಮಂಡನೆ ಮಾಡಿ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಜಡ್ಜ್ ಕೂಡ ದರ್ಶನ್ ಪರ ವಕೀಲರ ವಿರುದ್ಧ ಸಿಡಿದೆದ್ದಿದ್ದಾರೆ. ವಾದ ಮಂಡನೆ ಸಂದರ್ಭದಲ್ಲಿ ಜಡ್ಜ್ ಕೂಡ ಮಧ್ಯಪ್ರವೇಶ ಮಾಡಿ ಮಾತನಾಡಿದ್ದಾರೆ. ಜೈಲಾಧಿಕಾರಿಗಳಿಗೆ ಆರೋಪಿಗಳ ರಕ್ಷಣೆಯ ಹೊಣೆ ಕೂಡ ಇದೆ, ಅದನ್ನ ಅವರು ಪರಿಗಣಿಸಬೇಕಲ್ವಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಜಡ್ಜ್. ಯಾರು ನೋಡೋಕೆ ಬರ್ತಿದ್ದಾರೆ ಅನ್ನೋದನ್ನ ನಮೂದಿಸಬೇಕಾಗತ್ತೆ. ದರ್ಶನ್ ಅವರನ್ನ ಭೇಟಿ ಆಗ್ಲಿಕ್ಕೆ ಯಾರು ಬರ್ತಿದ್ದಾರೆ, ಯಾವ ಕಾರಣಕ್ಕೆ ಬರ್ತಿದ್ದಾರೆ, ಇದೆಲ್ಲವನ್ನ ಕೂಡ ನಮೂದು ಮಾಡಬೇಕಾಗತ್ತೆ. ಜೈಲಿನಲ್ಲಿ ಇರ್ತಕ್ಕಂಥ ಕೈದಿಗಳು, ಅದು ವಿಚಾರಣಾಧೀನನೋ ಅಥವಾ ಆರೋಪ ಸಾಬೀತಾದ ಕೈದಿಗಳು, ಅವರನ್ನು ರಕ್ಷಣೆ ಮಾಡೋ ಹೊಣೆಗಾರಿಕೆ ಜೈಲಾಧಿಕಾರಿಗಳಿಗಿರುತ್ತೆ. ಅದಕ್ಕೆ ಯಾವ ರೀತಿ ಸ್ಪಂದಿಸಬೇಕೋ ಆ ರೀತಿಯಲ್ಲಿ ಸ್ಪಂದಿಸೋದು ಅವರ ಹೊಣೆ ಆಗುತ್ತೆ. ಈಗ ದರ್ಶನ್ಗೆ ಅಲ್ಲಿರೋರೆಲ್ಲರಿಗಿಂತ ಜಾಸ್ತಿ ಚಳಿ ಆಗ್ತಿದೆ ಅಂದರೆ ಒಂದು ಹೆಚ್ಚುವರಿ ಕಂಬಳಿ ಕೊಟ್ಟು ಅವರ ಆರೋಗ್ಯವನ್ನು ಕಾಪಾಡೋ ಹೊಣೆಗಾರಿಕೆ ಜೈಲಾಧಿಕಾರಿಗಳಿಗಿರುತ್ತೆ. ಬೇರೆ ಎಲ್ಲ ಕೈದಿಗಳು ಬರಾಕ್ನಲ್ಲಿ ಆರಾಮಾಗಿದ್ದ ಸಂದರ್ಭದಲ್ಲೂ ಕೂಡ ದರ್ಶನ್ ಅವರಿಗೆ ಒಬ್ಬಂಟಿತನ ಕಾಡುತ್ತೆ ಅನ್ನೋ ಹಾಗಿದ್ರೆ ಅವ್ರ ಮಾನಸಿಕ ಆರೋಗ್ಯದ ಬಗ್ಗೆ ಕೂಡ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಇದ್ರ ಬಗ್ಗೆ ಅವ್ರು ಗಮನ ವಹಿಸ್ತಿಲ್ವಾ ಅಂತ ಹೇಳಿ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಹಲವು ವಿಚಾರಗಳಿಗೆ ಸಂಬಂಧಪಟ್ಟಂತೆ ದರ್ಶನ್ ಪರ ವಕೀಲರು ಪಾಯಿಂಟ್ ಔಟ್ ಮಾಡಿ ಪ್ರಶ್ನೆ ಮಾಡ್ತಿದ್ದಾರೆ. ದರ್ಶನ್ಗೆ ಪ್ರತ್ಯೇಕ ರಿಜಿಸ್ಟರ್ ಇಟ್ಟಿದ್ದಾರಾ, ದರ್ಶನ್ರನ್ನ ಸಾಮಾನ್ಯ ಕೈದಿಯಂತೆ ನೋಡಬೇಕು, ಅವರೇನೋ ಮಹಾಪರಾಧ ಮಾಡಿರುವವರು ಅನ್ನೋ ರೀತಿಯಲ್ಲಿ ನೋಡ್ಲಾಗ್ತಾ ಇದೆ, ಹಾಗೆ ಮಾಡಬಾರ್ದು. ಜೈಲಾಧಿಕಾರಿಗಳು ಡೆಲಿಬ್ರೇಟ್ ಆಗಿ ಕೆಲವೊಂದು ವಿಚಾರದಲ್ಲಿ ದರ್ಶನ್ ಅವರನ್ನ ಚಾರ್ಜ್ ಮಾಡ್ತಿದ್ದಾರೆ, ಇದಾಗಬಾರ್ದು ಅಂತ ಹೇಳಿ ದರ್ಶನ್ ಪರ ವಕೀಲರಾದ ಸುನಿಲ್ ವಾದ ಮಂಡನೆಯನ್ನ ಮುಂದುವರೆಸಿದ್ದಾರೆ. ದರ್ಶನ್ ಪರ ವಕೀಲರಾದ ಸುನಿಲ್ ವಾದ ಮಂಡನೆಯನ್ನ ಮುಂದುವರೆಸಿದ್ದಾರೆ. ಒಬ್ಬ ಸಾಮಾನ್ಯ ಕೈದಿಯಂತೆ ದರ್ಶನ್ರನ್ನ ನೋಡ್ಬೇಕಂತೆ. ಈ ಪಾಪ ಅವ್ರ ಅಭಿಮಾನಿಗಳಿಗೆ ಇಷ್ಟ ಆಗಲ್ಲ. ದರ್ಶನ್ ಏನು ಸಾಮಾನ್ಯನಾ? ಜೈಲಲ್ಲಾದರೂ ಇರಲಿ, ಥೈಲ್ಯಾಂಡಲ್ಲಾದರೂ ಇರಲಿ, ದರ್ಶನ್ ಈಸ್ ನಾಟ್ ನಾರ್ಮಲ್. ಸಾಮಾನ್ಯ ಜನರಂತೆ ದರ್ಶನ್ರನ್ನ ನೋಡಿ ಅಂತ ಹೇಳಿ ದರ್ಶನ್ ವಕೀಲರೇ ವಾದ ಮಂಡನೆ ಮಾಡ್ತಿರೋದು ದರ್ಶನ್ ಅವ್ರ ಅಭಿಮಾನಿಗಳಿಗೆ ಇಷ್ಟ ಆಗದೆ ಇರಬಹುದು. ಆದರೆ ಈಗ ಒಂದು ದಿಂಬು, ಒಂದು ಚಾಪೆ, ಒಂದು ಹಾಸಿಗೆ ಬೇಕು ಅಂದರೆ ದರ್ಶನ್ರನ್ನ ಕೂಡ ಸಾಮಾನ್ಯ ಅಂತ ಹೇಳಿ ಜೈಲಾಧಿಕಾರಿಗಳು ಭಾವಿಸಬೇಕು. ದರ್ಶನ್ ಸೂಪರ್ ಸ್ಟಾರೋ, ಕಿಲ್ಲಿಂಗ್ ಸ್ಟಾರೋ, ಚಾಲೆಂಜಿಂಗ್ ಸ್ಟಾರೋ ಇತ್ಯಾದಿ ಇತ್ಯಾದಿ ಅದು ಜೈಲಿನ ಕಾಂಪೌಂಡ್ನ ಹೊರಗೆ. ಜೈಲಿನ ಒಳಗೆ ದರ್ಶನ್ರನ್ನ ಕೂಡ ಒಬ್ಬ ಸಾಮಾನ್ಯ ಮನುಷ್ಯ ಅನ್ನೋ ರೀತಿಯಲ್ಲಿ ನೋಡಿ ಮಹಾಸ್ವಾಮಿಗಳೇ ಅಂಥೇಳಿ ದರ್ಶನ್ ಪರ ವಕೀಲರಾದ ಸುನೀಲ್ ಅವರೇ ವಾದ ಮಂಡನೆ ಮಾಡ್ತಿದ್ದಾರೆ. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋ ಜವಾಬ್ದಾರಿ ಜೈಲಾಧಿಕಾರಿಗಳಿಗಿರುತ್ತೆ. ಕಾನೂನಿನ ಅಡಿಯಲ್ಲಿ ಏನು ಕೊಡಬೇಕು ಅದು ಕೊಡ್ತಾರೆ, ಅದನ್ನು ಬಿಟ್ಟು ಬೇರೆ ಕೊಡೋಕೆ ಅವಕಾಶ ಇಲ್ಲ ಅಂತ ಹೇಳಿಬಿಟ್ರು ಜಡ್ಜು. ಪಾಪ ಪ್ರಬಲವಾದ ವಾದ ಮಂಡನೆಯನ್ನು ಮಾಡ್ತಿದ್ದಾರೆ ದರ್ಶನ್ ಪರ ವಕೀಲರು. ಆದರೂ ಕೂಡ ಕಾನೂನಿಗೆ ಮೀರಿ ಯಾವುದೇ ಸೌಲಭ್ಯಗಳನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಜಡ್ಜೇನೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಜಡ್ಜ್ ಹೀಗೊಂದು ಮಾತಾಡಿದ ಮೇಲೆ ಇನ್ನಷ್ಟು ಪ್ರಬಲವಾದ ಕಾರಣಗಳನ್ನು ಸುನಿಲ್ ಅವ್ರು ಕೊಡಬೇಕಾಗತ್ತೆ. ದರ್ಶನ್ ಅವ್ರಿಗೆ ಮತ್ತೊಂದು ದಿಂಬು, ಮತ್ತೊಂದು ಹಾಸಿಗೆ ಕೊಡಬೇಕು ಅಂದರೆ ಉಗ್ರರನ್ನ ಇರಿಸಲಾಗುವ ಸೆಲ್ನಲ್ಲಿ ದರ್ಶನ್ ಅವರನ್ನು ಇರಿಸಿದ್ದಾರಂತೆ.
ದರ್ಶನ್ ಅವರನ್ನ ಯಾಕೆ ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ ದರ್ಶನ್ ಪರ ವಕೀಲರು. ಅವರು ನೋಡೋಕೆ ಬರುವವರ ವಿವರವನ್ನು ದಾಖಲಿಸ್ಕೊಳ್ತಿದ್ದಾರೆ. ಉಗ್ರರನ್ನ ಇಡುವ ಸೆಲ್ನಲ್ಲಿ ದರ್ಶನ್ರನ್ನ ಇಟ್ಟುಬಿಟ್ಟಿದ್ದಾರೆ. ಬೇರೆ ಯಾರನ್ನೂ ಕೂಡ ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿಲ್ಲ, ದರ್ಶನ್ ಅವರನ್ನು ಮಾತ್ರ ಯಾಕೆ ಇಟ್ಟಿದ್ದಾರೆ? ಇದು ದರ್ಶನ್ ಪರ ವಕೀಲರಾದ ಸುನಿಲ್ ಅವರ ಪ್ರಶ್ನೆ. ಆಯ್ತು ಸ್ವಾಮಿ, ಹಿಂದೆ ನಾರ್ಮಲ್ ಸೆಲ್ನಲ್ಲೇ ಇಟ್ಟಿದ್ರು ಪರಪ್ಪನ ಅಗ್ರಹಾರದಲ್ಲಿ, ಬಟ್ ನಾರ್ಮಲ್ ಆಗಿ ಬಿಹೇವ್ ಮಾಡಲಿಲ್ವಲ್ಲ ನಿಮ್ಮ ಅಬ್ನಾರ್ಮಲ್ ಕ್ಲೈಂಟ್, ಅಬೋ ನಾರ್ಮಲ್ ಕ್ಲೈಂಟ್. ನಾರ್ಮಲ್ ಸೆಲ್ನಲ್ಲಿ ಇಟ್ಟಿದ್ದ ಸಂದರ್ಭದಲ್ಲಿ VIP ಥರ ಆಡ್ಲಿಕ್ಕೆ ಹೋದ್ರು. ಇದೆಲ್ಲವನ್ನ ಗಮನಿಸಿರ್ತಾರೆ ನೋಡಿ. ಸುನಿಲ್ ಅವರ ವಾದಕ್ಕೆ ಇದೀಗ ಜಡ್ಜ್ ಕೂಡ ಗರಂ ಆಗಿದ್ದಾರೆ. ಟೊಮ್ಯಾಟೊ ಈರುಳ್ಳಿ ರೇಟ್ ವಿಚಾರಕ್ಕೆ ಜಡ್ಜ್ ಗರಂ. ಸುನಿಲ್ ಅವರು ವಾದ ಮಂಡನೆ ಮಾಡೋ ಸಂದರ್ಭದಲ್ಲಿ ಇದನ್ನೆಲ್ಲ ಪ್ರಸ್ತಾಪ ಮಾಡಿದ್ರು. ನಿಮ್ಮ ವಾದ ಏನಿದೆ ಅಷ್ಟು ಮಾತ್ರ ಮಾಡಿ, ಆ ಕಡೆ ಈ ಕಡೆ ವಿಚಾರಗಳು ನಮಗೆ ಬೇಕಾಗಿಲ್ಲ. ಸಿನಿಮಾ ಡೈಲಾಗ್ ರೀತಿಯಲ್ಲಿ ವಾದ ಮಂಡನೆ ಮಾಡೋದು ಬೇಡ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಸಿನಿಮಾ ಡೈಲಾಗು ದರ್ಶನ್ ಅವರು ಸಿನಿಮಾದಲ್ಲಿ ಹೇಳ್ಕೊಳ್ಳಿ, ಒಬ್ಬ ವಕೀಲರಾಗಿ ವಕೀಲರ ರೀತಿಯಲ್ಲಿ ವಾದ ಮಂಡನೆ ಮಾಡಿ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಜಡ್ಜ್ ಕೂಡ ದರ್ಶನ್ ಪರ ವಕೀಲರ ವಿರುದ್ಧ ಸಿಡಿದೆದ್ದಿದ್ದಾರೆ.